ರಾಜಧಾನಿ ಬೆಂಗಳೂರಿನಲ್ಲಿ ಯುವತಿಯ ವಿಚಾರವಾಗಿ ಯುವಕನನ್ನು ಕಿಡ್ನಾಪ್ ಮಾಡಿ ಹಲ್ಲೆ ನಡೆಸಿದ ಘಟನೆ ಬೆಳಕಿಗೆ ಬಂದಿದೆ. ಮೊಹಮ್ಮದ್ ರಫೀಕ್ ಎಂಬ ಯುವಕನನ್ನು ಅಪಹರಿಸಿ ಹಲ್ಲೆ ನಡೆಸಿದ ಆರೋಪದ ಮೇಲೆ ಅಪಾನ್ ಶಾಹಿದ್, ಅರ್ಫಾತ್ ಮೊಹಸಿನ್ ಹಾಗೂ ಅಲಿರನ್ನು ಬಾಗ್ಲೂರು ಪೊಲೀಸರು ಬಂಧಿಸಿದ್ದಾರೆ. 5 ಜನ ಆರೋಪಿತರು, ಒಟ್ಟು 6 ಜನ ಆಗ್ತಾರೆ. ಸೊ ಅಷ್ಟು ಜನರು ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ಇನ್ನ ಕೆಲವೊಬ್ಬರು ಆರೋಪಿಗಳನ್ನ ಹಿಡಿಯೋದಿದೆ. ಅವ್ರಿಗೂ ಕೂಡ ಒಂದು 2 ತಂಡ ಕೇರಳಕ್ಕೂ ಕೂಡ ಹೋಗಿದೆ. ಆಮೇಲೆ ಬೇರೆ ಕಡೆಗೆ ಮಾಹಿತಿ ಆಧಾರದ ಮೇಲೆ ಅಲ್ಲಿಗೂ ಕೂಡ ಕಳಿಸ್ಕೊಟ್ಟಿದ್ದೀವಿ. ಅದನ್ನು ನೋಡಿ ಮುಂದಿನ ದಿನಗಳಲ್ಲಿ ಅರೆಸ್ಟ್ ಕೂಡ ಮಾಡ್ತೀವಿ. ಘಟನೆ ಬಾಗಲೂರು ವ್ಯಾಪ್ತಿಯಲ್ಲಿ ನಡೆದಿದ್ದು, ಆರೋಪಿಗಳು ಮರ್ಸಿಡಸ್ ಬೆಂಚ್ ಕಾರ್ನಲ್ಲಿ ಬಂದು ರಫೀಕ್ನನ್ನು ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ. ಅಸಾಲ್ಟ್ ಮಾಡಿದ್ದಾರೆ ಅಂತಂದು ಅವ್ನು ಹೇಳ್ತಾನೆ. ಕಾರ್ನಲ್ಲಿ ಕೂರಿಸ್ಕೊಂಡು ಎಲ್ಲಿ ಸುತ್ತಾಡುವಾಗ ಮತ್ತು ಒಂದು ಸಂಪಿಗೆಹಳ್ಳಿ ಲಿಮಿಟ್ಸ್ ಒಂದು ಗ್ರೌಂಡ್ನಲ್ಲಿ ಏನು 112 ವೆಹಿಕಲ್ ಹೋಗುತ್ತಂತ. ಸೊ ಅಲ್ಲಿ ಹೋದಾಗಲೂ ಕೂಡ ಅವ್ರ ಸ್ನೇಹಿತರೆಲ್ಲರೂ ಸೇರಿಕೊಂಡು ಕೈನಲ್ಲಿ ಹಲ್ಲೆ ಮಾಡ್ತಾ ಇದ್ರು ಅಂತಂದು ಕಂಪ್ಲೇಂಟ್ ಹೇಳ್ತಾರೆ. ಪ್ರಕರಣದ ಪ್ರಮುಖ ಆರೋಪಿಗಳಾದ ಅಬ್ನಾನ್ ಹಾಗೂ ಅಫ್ರೀದ್ ತಲೆಮರೆಸಿಕೊಂಡಿದ್ದು ಪೊಲೀಸರು ಹುಡುಕಾಟ ಮುಂದುವರಿಸಿದ್ದಾರೆ. ಮಾಹಿತಿಯ ಪ್ರಕಾರ ದೂರುದಾರ ಮೊಹಮ್ಮದ್ ರಫೀಕ್ ಈ ಹಿಂದೆ ಯುವತಿಯೊಬ್ಬಳನ್ನು ಪ್ರೀತಿಸ್ತಾ ಇದ್ದಂತೆ. ಆದರೆ 1 ವರ್ಷದ ಹಿಂದೆ ಪ್ರೀತಿ ಮುರಿದು ಬಿದ್ದಿತ್ತು. ಬಳಿಕ ಆ ಯುವತಿ ಅಬ್ನಾನ್ ಜೊತೆ ಸಂಪರ್ಕದಲ್ಲಿದ್ದು ಇಬ್ಬರು ಮದುವೆಯಾಗಲು ನಿರ್ಧರಿಸಿದ್ರು ಅಂತ ಹೇಳಲಾಗ್ತಿದೆ. ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ. ತನಿಖೆ ಮುಂದುವರಿಸಿದ್ದೀವಿ. ಸೊ ಯಾವ ಕಾರಣಕ್ಕೆ ಎಕ್ಸಾಕ್ಟ್ ಆಗಿದೆ ಏನು ಅಂತ ಅನ್ಕೊಂಡು ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಸಾಕಷ್ಟಿದೆ. ಅದನ್ನು ಆಧರಿಸಿ ತನಿಖೆ ಮುಂದುವರಿಸಿದ್ದೀವಿ. ಮದುವೆ ಹತ್ರ ಆಗ್ತಾ ಇದ್ದಂತೆ ವೇಳೆಯಲ್ಲಿ ರಫೀಕ್ ಯುವತಿಗೆ ಸಂಪರ್ಕ ಮಾಡ್ತಿದ್ದ ಹಿನ್ನೆಲೆ ಯಾಕೆ ಹೀಗೆ ಮಾಡ್ತೀಯಾ ಅಂತ ಕೇಳಲು ಹೋದ ಅಬ್ನಾನ್ಗೆ ರಫೀಕ್ ಹಲ್ಲೆ ಮಾಡಿ ಅವಮಾನಿಸಿದ್ದಾನೆ ಅಂತ ಆರೋಪ ಕೂಡ ಕೇಳಿಬಂದಿದೆ. ಬಳಿಕ ಅಬ್ನಾನ್ ತನ್ನ ಸ್ನೇಹಿತ ಅಫ್ರೀದ್ಗೆ ಮಾಹಿತಿ ಕೂಡ ನೀಡಿದ್ದಾನೆ. ನಂತರ 5-6 ಜನರನ್ನು ಕರೆದುಕೊಂಡು ಬಂದ ಗ್ಯಾಂಗ್ ದೇವರಹಳ್ಳಿ ಬಳಿ ಪ್ಲಾನ್ ಮಾಡಿ ರಫೀಕ್ನನ್ನು ಕಿಡ್ನಾಪ್ ಮಾಡಿದ ಬಳಿಕ ಬಾಗ್ಲೂರಿನ ಖಾಲಿ ಜಾಗಕ್ಕೆ ಕರೆದೊಯ್ದು ಬಟ್ಟೆ ಬಿಚ್ಚಿಸಿ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಘಟನೆ ಬಳಿಕ 112ಗೆ ಕರೆ ಮಾಡಿ ದೂರು ನೀಡಲಾಗಿದ್ದು, ದೂರಿನ ಅನ್ವಯ ಬಾಗ್ಲೂರು ಪೊಲೀಸರು 5 ಆರೋಪಿಗಳನ್ನು ಬಂಧಿಸಿ ಮುಂದಿನ ತನಿಖೆ ಮುಂದುವರಿಸಿದ್ದಾರೆ.